ಶ್ರೀನಿವಾಸ್ ಗೌಡ ಅಂತೇಳಿ ರೈತ ಸಂಘದ ಒಬ್ಬ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದು ಒಂದು 20 ವರ್ಷದಿಂದ ಕೋಲಾರದಲ್ಲಿ. ಕೋಲಾರ ಜಿಲ್ಲೆಗೆ ಹಸಿರು ಟವಲ್ ತಂದಿದ್ದೆ ನಾನು. ಇವತ್ತು ನನ್ನ ಚಪ್ಪಲಿಯಲ್ಲಿ ನಾನೇ ಹೊಡ್ಕೊಳ್ಳೋಂಥ ಸ್ಥಿತಿ ನನಗೆ ಬಂದಿದೆ. ಕಾರಣ ಏನಂದರೆ ಹಸಿರು ಟವಲ್ ಯಾಕೆಲ್ಲ ತಂದೆ ಅಂತೇಳಿ. ಏನು ನೆನ್ನೆ ಬಂಗಾರಪೇಟೆಯಲ್ಲಿ ಕೋಡಳ್ಳಿ ಬಣದ ಜಿಲ್ಲಾಧ್ಯಕ್ಷ ರಾಮೇಗೌಡ ಅನ್ನೋನು ಒಬ್ಬ ಚಾಕ್ಲೇಟ್ ತಿನ್ನೋಂಥ ಒಬ್ಬ ಮಗುನ, 14 ವರ್ಷ ಮಗುನ, ಅವಳು ಕಾಮ ಅಂತೇನು ಗೊತ್ತಿಲ್ಲ, ಪ್ರೇಮ ಅಂತೇನು ಗೊತ್ತಿಲ್ಲ ಅಂತ ಮಗುನ ಒಂದು ಆಸೆ ಪಡಿಸಿ ಬಲಾತ್ಕಾರ ಮಾಡಿ 4 ತಿಂಗಳು ಗರ್ಭಿಣಿ ಮಾಡಿದೆ ಅಂದರೆ ಇಂಥ ಬೇವರ್ಸಿಗಳನ್ನ ಏನರಲ್ಲಿ ಹೊಡಿಬೇಕು, ಇವ್ರನ್ನ ಯಾವ ಮುಖಂಡರು ಅಂತ ಕರಿಬೇಕು, ಇವ್ರು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಆ ಕೆಲಸ ಮಾಡೋ ಬದಲು ಹೇಳ್ತಾರೆ ಬೇರೆ ಏನಾದರೂ ಸಮಾಜದಲ್ಲಿ ದೊಡ್ಡದಾಗಿದೆ. ಇವರೆಲ್ಲ ಮನುಷ್ಯರಾಗಿ ಬದುಕಕ್ಕೆ ಲಾಯಕ್ಕು ಬೇಕು. ಇವತ್ತು ಇಡೀ ಕೋಲಾರ ಜಿಲ್ಲೆ ಎಲ್ಲ ಇಡೀ ಕರ್ನಾಟಕದಲ್ಲಿ ರೈತ ಸಂಘ ಅಂತ ಒಂದು ಹೆಸರಿತ್ತು. ಇವತ್ತೆಲ್ಲ ತಲೆ ಬಸ್ಬೇಕು. ನಮ್ಮ ಹಳ್ಳಿಯಲ್ಲಿ ಒಂದು ಕತೆ ಹೇಳ್ತಾರೆ, ಯಾರೋ ಮಾಡಿದ ತಪ್ಪಿಗೆ ಊರೆಲ್ಲ ಶಿಕ್ಷೆ ಅನುಭವಿಸ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಈಗ ಗುರು ತಕ್ಕ ಶಿಷ್ಯ, ಗುರು ಯಾವ ಮಟ್ಟದಾಗಿದ್ದಾನೋ ಶಿಷ್ಯನೂ ಅದೇ ಮಟ್ಟದಾಗಿದ್ದಾನೆ. ಇದಂತೂ ಆಘಾತಕಾರಿ ವಿಚಾರ. ಇದು ನಾಗರಿಕ ಸಮಾಜ ಯಾರೂ ಇದನ್ನು ಒಪ್ಪೋದು ಅಂತ ಅಂತಲ್ಲ, ಅನ್ನ ತಿನ್ನೋರು ಇದನ್ನು ಇದು ಮಾಡಿ. ಕಾರಣ ಅಂದರೆ ಮಗು ಕನಿಷ್ಠ ಪಕ್ಷ ಚಾಕ್ಲೇಟ್ ತಿನ್ನೋಂಥ ವಯಸ್ಸೇ ಹೊರ್ತನು ಆ ಮಗುಗೆ ಪ್ರೇಮ ಅನ್ನೋದನ್ನು ಗೊತ್ತಿಲ್ಲ. ಪ್ರತಿಯೊಬ್ಬರನ್ನ ಅಣ್ಣ ಚಿಕ್ಕಪ್ಪ ಒಂದು ಚಾಕ್ಲೇಟ್ ಕೊಡಿಸ್ತಾರೆ, ಒಂದು ಆಸೆಯಿಂದ ನೋಡೋಂಥ ಮಗುನ ಈ ಅದರಲ್ಲಿ ಇವನಿಗೆ ಈಗಾಗಲೇ 2 ಮದುವೆಯಾಗಿ 4 ಜನ ಮಕ್ಕಳಿದ್ದಾರೆ. ಇಂಥ ಬೋಳಿ ಮಗ ಇವನಿಗೆ ಬೇಕಾ ಮಗು ಹೇಳ್ತಾ. ಅದಕ್ಕೆ KGF ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇನ್ನೂ ಏನೇನು ಸೆಕ್ಷನ್ಗಳಿದೆ ನಿಮ್ಮಲ್ಲಿ ಇವನ ಮೇಲೆ ಹಾಕಿ ದಯವಿಟ್ಟು ಇವನ್ನ ಇದು ಮಾಡಬೇಕು. ಅದು ಎಲ್ಲ ಸಂಘ ಸಂಸ್ಥೆಗಳು ನಾನು ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮ ವೈಯಕ್ತಿಕ ಜೀವನ ನಿಮ್ಗೇನೋ ಪರ್ಸ್ನಲ್ ಆಗಿದ್ದರೆ ಸಂಘಟನೆಗಳು ಬಿಟ್ಬಿಟ್ಟು ನೀವು ವೈಯಕ್ತಿಕ ಜೀವನ ಮಾಡ್ಕೊಂಡ್ರೆ ಯಾರಿಗೇನು ತೊಂದರೆ ಇಲ್ಲ. ಸಂಘಟನೆಗಳ ಹೆಸರಲ್ಲಿ ವೈಯಕ್ತಿಕ ಜೀವನ, ಒಬ್ಬ ಮನೆ ಹಾಳು ಮಾಡೋ ಕೆಲಸ, ಒಬ್ಬ ಮಕ್ಕಳನ್ನ ಹಾಳು ಮಾಡೋ ಕೆಲಸ ದಯವಿಟ್ಟು ಮಾಡಬಾರ್ದು. ಇವನೇನು ಆರೋಪಿ ಇದ್ದಾನೆ ಇವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನನ್ನ. ಸರ್ ರಾಮೇಗೌಡ ಅನ್ನೋನು ವಯಸ್ಸು ಇವತ್ತು 52ರಿಂದ 53 ವರ್ಷ. ಅವನು ವಾರದಲ್ಲೇ 2 ಮದುವೆ ಆದವನು. ಒಂದು ವಾರದಲ್ಲೇ 2 ಮದುವೆ ಆದವನು. ಒಂದು ಲವ್ ಮ್ಯಾರೇಜು, ಒಂದು ಮಾಮೂಲಿ ಮದುವೆ ಆಯಿತಾ. ವರ್ಷಕ್ಕೊಂದು ಹೋರಾಟನೂ ಇಲ್ಲ. ಬೇಕಾದ್ರೆ ಕೋಲಾರಲ್ಲಿ ಎಲ್ರಿಗೂ ಗೊತ್ತಿರೋಂಥದ್ದೇ, ಏನಾನ ಮಾಡ್ಕೊಳ್ತಂದ್ರೆ ಅವರು ನಮ್ಗೆ ಮೊದಲು ನಮ್ಮ ಜೊತೆಲಿದ್ದ 18 ವರ್ಷ ಆಯಿತು ನಮ್ಮ ಜೊತೆ ಬಿಟ್ಟಾಗಿ ನಾವು ಸೈಲೆಂಟಾಗಿದ್ದೀರಿ. ಆದರೆ ಇವತ್ತು ಆಗ್ತಾ ಇರೋದೇನು ಗೊತ್ತಾ, ಚಾಕ್ಲೇಟ್ ತಿನ್ನೋ ಮಗನ ಕತ್ಕೊಯ್ದ. ಅವನ ಕೆಲಸ ಮಾಡೋ ಬರಲ್ಲ, ಮಗನ್ನೇ ಸಾಯಿಸ್ಬಿಟ್ಟಿದ್ರು. ಅವನು ಇನ್ನೇ ಅಕಸ್ಮಾತ್ ಇದೇನೋ ಸಾಕ್ಷಿ ಸಿಗ್ತಾಯಿದ್ದ ಮಗನ ಸಾಯಿಸೋಕೆ ಅವ್ನು ಹಿಂದಕ್ಕೆ ಹೋಗ್ತಾ ಇಲ್ಲ. ಆದರೆ ಅವನು ಆ ಮಗು ಎಲ್ಲ ಮಗುನೂ ಪೋಷಕರು ಎಚ್ಚೆತ್ಕೊಂಡಿದ್ದಾರೆ ಹೇಳ್ತಾ. ಇದಕ್ಕೆ ಇವನಿಗಂತೂ ಕಠಿಣ ಶಿಕ್ಷೆ ಆಗಬೇಕು. 4 ಜನ ಮಕ್ಕಳು ತಂದೆ ಮತ್ತು 2 ಹೆಂಡ್ತೀರು ಇದ್ಕೊಂಡು 52 ವರ್ಷದ ಮೊಮ್ಮಗಳ ವಯಸ್ಸು ಹೇಳ್ತಾ. ತಾತನ ಒಂದು ಪ್ರೀತಿ ಕೊಡಬೇಕು. ಇದು ಬೋಳಿ ಮಗ ಈ ಲಜ್ಜಿಗಟ್ಟೆ ಕೆಲಸ ಮಾಡೋದು ನಾಗರಿಕ ಸಮಾಜ ಇಡೀ ನಮ್ಮ ರೈತ ಕೂಡ ತಲೆ ಬಗ್ಸ್ಬೇಕಾಗಿದೆ. ಸರ್ ಬೇರೆಗೆ ಹೋದರೆಲ್ಲ ಕಳ್ರೆ ಅಂತೇಳಿ ಚೀತು ಅಂತೂ ಎತ್ತ ಕಲಬಾಗಿದೆ. ಇವತ್ತು ಹಸಿರು ಟವಲ್ ನಂಜುಂಡ ಸ್ವಾಮಿ ತಂದು ಕೊಟ್ಟರು. ಇವತ್ತು ಕಾಂಗ್ರೆಸ್ ಅವರು ಆಗ್ತಾರೆ, JDS ಅವರು ಆಗ್ತಾರೆ. ನನ್ನ ಲೆಕ್ಕ ನನ್ನ ರಾಜ್ಯದಲ್ಲಿ ಕೋಲಾರಲ್ಲಿ ನನಗೊಂದು ಸಂತೋಷ ಆಗೋದೇನು ಗೊತ್ತಾ, ನಾನು ಎಷ್ಟು ಹೋರಾಟ ಮಾಡ್ತೀನೋ ಬಿಡ್ತೀನೋ ಅದಲ್ಲ, ಎಲ್ಲ ಪಾರ್ಟಿಯವರು ನಾನು ರೈತನು ಅಂತ ಹಾಕ್ಕೊಳ್ತಾರೆ ನೋಡಿ. ಅದು ನನಗೊಂದು ಹೆಮ್ಮೆ. ಕೋಲಾರಿಗೆ ಒಂದು 20 ವರ್ಷದಲ್ಲಿ ಟವಲ್ ತಂದಿದ್ದಕ್ಕೆ ಎಲ್ಲ ಕಾಂಗ್ರೆಸ್ ಇರೋದು ಯಾರೋ ಒಬ್ರು ಹಾಕೊಂಡು ನಾನು ರೈತನು, ನಾನು ಇದು ಒಂದು ಮಾಡ್ತಾರೆ, ಒಂದು ಹಬ್ಬ, ಒಂದು ಸುಗ್ಗಿ ಮಾಡ್ತಾರೆ. ಅದೆಲ್ಲ ಇಂಥ ಒಂದು ವಾತಾವರಣ ಇರೋಂಥವಾಗ ಹೇಳ್ತಾ ಒಬ್ಬ ಮುಖಂಡು, ಅದು ತಾತನ ವಯಸ್ಸು, ಇಂಥ ಲಜ್ಜಿಗೆಟ್ಟೆ ಕೆಲಸ ಮಾಡ್ತಾನೆ ಅಂದರೆ ಇವನ್ನ ನಾಗರಿಕ ಸಮಾಜ ಏನು ಶಿಕ್ಷೆ ಕೊಡಬೇಕು? ಯಾಕಂತೆ ಬೇಲಿನೇ ದ್ವಲ ಮೇದಂಗಿದೆ ಹೇಳ್ತಾ. ಇವನ್ನ ನೋಡ್ಕೊಂಡು ಸಾಮಾನ್ಯ ಇವರೇನು ಮಾಡ್ತಾರೆ ಹೇಳಿ, ಇದಾಗಬಾರ್ದು.